ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪಃ ಶಿಪಿವಿಷ್ಟಪ್ರಕಾಶನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಮಹೇಂದ್ರ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋದು ಪ್ರಾರಂಭ ಮಾಡಿದ್ದೇವೆ. ತೇಜಸ್ವಿಯಾಗಿರ್ತಾನೆ ಅಥವಾ ಉತ್ತಮನಾಗಿರ್ತಾನೆ ಅಥವಾ ಪೂಜ್ಯನಾಗಿರ್ತಾನೆ ಮತ್ತು ಪರಮ ಐಶ್ವರ್ಯ ಸಂಪನ್ನನಾಗಿರ್ತಾನಾದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು. ಇನ್ನು ಸ ಇಂದ್ರ ಸ ಭೂತಾನಾಂ ಅಧಿಪತಿ. ಇದು ಐತರೇಯೋಪನಿಷತ್ತು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ: ಇದಿ ಪರಮೈಶ್ವರ್ಯ ಇತಿ ಧಾತೋಶ್ಚ ತಸ್ಯೈವ ಹಿ ಪರಮೈಶ್ವರ್ಯಂ ಅನ್ಯೇಷಾಂತು ದ್ವಾದಶಾನಾಂ ತೇನ ದತ್ತಮೇವೇಂದ್ರತ್ವಂ ನ ಮುಖ್ಯತಃ. ಇನ್ನು ತಾಮ್ರಪರ್ಣಿಯ ವ್ಯಾಖ್ಯಾನದಲ್ಲಿ ಇಂದ್ರಶಬ್ದ ಪ್ರವೃತ್ತಿ ನಿಮಿತ್ತಭೂತಾಧಿಪತ್ಯಾಖ್ಯೈಶ್ವರ್ಯಾಚ್ಛೇಂದ್ರನಾಮತ್ವಮಿತಿ ಭಾವೇನ ಸ ಭೂತಾನಾಮಧಿಪತಿರಿತ್ಯಸ್ಯ ತಾತ್ಪರ್ಯಮಾಹ ಇದಿ ಪರಮೇತಿ ಅಧಿಕಃ ಪತಿರಿತ್ಯಧಿಪತಿಶಬ್ದಾರ್ಥ ವಿವರಣಂ ಅನ್ಯೇಷಾಮಿತಿ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಇಂದ್ರ ಸ ಪರಮೈಶ್ವರ್ಯಾತ್ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಐಶ್ವರ್ಯಾದಿಂದ್ರ ಉಚ್ಯತೆ ಅಂತ ಹೇಳ್ತಾರೆ. ಇನ್ನು ಈ ಪ್ರಮಾಣಗಳ ವಿವರಣೆಯನ್ನು ನೋಡೋಣ. ಭಗವಂತ ಎಲ್ಲರಿಗೂ ಒಡೆಯನಾಗಿದ್ದಾನೆ. ಆ ಒಡೆಯನು ಶ್ರೇಷ್ಠ ಒಡೆಯನಾಗಿದ್ದಾನೆ ಭಗವಂತ. ಮತ್ತು ಪರಮ ಐಶ್ವರ್ಯವನ್ನು ಸ್ವತಂತ್ರವಾಗಿ ಪಡೆದಿದ್ದಾನೆ. ಆದ ಕಾರಣ ಭಗವಂತನಿಗೆ ಇಂದ್ರ ಅಂತ ಹೆಸರು ಅಂಥೇಳಿ ಐತರೇಯೋಪನಿಷತ್ತು, ಉಪನಿಷತ್ ಭಾಷ್ಯ, ತಾಮ್ರಪರ್ಣಿಯ ವ್ಯಾಖ್ಯಾನದಲ್ಲಿ ಹೇಳಲ್ಪಡ್ತಾ ಇದೆ. ಭಗವಂತ ಎಲ್ಲರಕ್ಕಿಂತ ಶ್ರೇಷ್ಠ ಒಡೆಯನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಆಗಿದೆ. ಯಾಕೆ? ನಮಗೆ ನಮ್ಮ ಒಡೆಯ ಸ್ವಾಮಿ, ನಮಗೆಲ್ಲರಿಗೂ ಗುರುಗಳು ವಿದ್ಯಾಸಾಗರ ಮಾಧವ ತೀರ್ಥರು. ಅವರಿಗೆ ಗುರುಗಳು ಪ್ರಸನ್ನಶೂರ ಮಾವತೀರ್ಥರು. ಹೀಗೆ ಪರಂಪರಾಗತವಾಗಿ ಹೋದರೆ ರಾಯರು, ವ್ಯಾಸರಾಜರು, ಶ್ರೀಪಾದರಾಜರು, ಮಧ್ವಾಚಾರ್ಯರು,
ಮಧ್ವಾಚಾರ್ಯರಿಗೆ ಗುರುಗಳು ಭಗವಂತ. ಈ ರೀತಿಯಾಗಿ ನೀವು ಯಾವ ರೀತಿಯಾಗಿ ನೋಡಿದರೂ ಎಲ್ಲ ಒಡೆಯರಿಗೆ ಒಡೆಯನಾಗಿದ್ದಾನೆ. ಮಹಾಮಹೋಪಾಧ್ಯಾಯ ಅಂಥೇಳಿ ಪ್ರಶಸ್ತಿ ಕೊಡ್ತಾರೆ, ಟೈಟಲ್ ಕೊಡ್ತಾರೆ. ಉಪಾಧ್ಯಾಯರಿಗೆ ಉಪಾಧ್ಯಾಯರು, ಮಹೋಪಾಧ್ಯಾಯ ಅಂತ. ಹಾಗೆ ಭಗವಂತ ಒಡೆಯರಿಗೆ ಒಡೆಯನಾಗಿ ಶ್ರೇಷ್ಠ ಒಡೆಯನಾಗಿರ್ತಾನೆ. ಅವನ ಮೇಲೆ ಇನ್ನೊಬ್ಬ ಒಡೆಯ ಇರುವುದಿಲ್ಲ. ಮತ್ತು ಪರಮ ಐಶ್ವರ್ಯವನ್ನು ಹೊಂದಿರ್ತಾನೆ. ಆದರೆ ಲಕ್ಷ್ಮೀದೇವಿ ಐಶ್ವರ್ಯಾಭಿಮಾನಿ ದೇವತೆ, ಮಿಕ್ಕವರು ಕೂಡ ಎಲ್ಲರೂ ಐಶ್ವರ್ಯಗಳೇ ಇದ್ದಾರೆ. ಭಗವಾನ್ ಅಂತ ಹೇಳಿದ್ರೆ ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್, 6 ವಿಧವಾದ ಐಶ್ವರ್ಯಗಳು ಉಳ್ಳವನು. ಆದರೆ ಇವರು ಎಲ್ಲರಿಗೂ ಪರಮ ಐಶ್ವರ್ಯವಿದೆ, ಭಗವಂತನಿಗೂ ಇದೆ. ಅಂದರೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ಲಕ್ಷ್ಮೀದೇವಿ ಮೊದಲುಕೊಂಡು ಸಮಸ್ತ ದೇವತೆಗಳ ಜೀವರ ಎಲ್ಲ ಐಶ್ವರ್ಯಗಳು ಭಗವಂತನ ಅನುಗ್ರಹದಿಂದ ಮಾತ್ರ ಇರುತ್ತೆ. ಭಗವಂತನ ಅನುಗ್ರಹ ಇದ್ದರೆ ಇರುತ್ತೆ, ಭಗವಂತ ಅನುಗ್ರಹ ಇಲ್ಲದೇ ಇದ್ದರೆ ಇಲ್ಲ. ಆದರೆ ಭಗವಂತನ ಪರಮ ಐಶ್ವರ್ಯ ಸ್ವತಂತ್ರವಾಗಿರುತ್ತೆ. ಅವನು ಯಾರ ಅನುಗ್ರಹದಿಂದ ಆ ಐಶ್ವರ್ಯವನ್ನು ಪಡಿತಾ ಇಲ್ಲ. ಅವನು ತನ್ನ ಐಶ್ವರ್ಯವನ್ನು, ಉತ್ಕೃಷ್ಟವಾದ ಐಶ್ವರ್ಯವನ್ನು ಸ್ವತಃ ಸ್ವಾಭಾವಿಕವಾಗಿ ತಾನೇ ಹೊಂದಿರುವವನಾದ ಕಾರಣ ಮಿಕ್ಕವರಿಗೂ ಇವರಿಗೂ ಭಗವಂತನಿಗೆ ಅದೇ ವ್ಯತ್ಯಾಸ. ಆದ ಕಾರಣ ಭಗವಂತನಿಗೆ ಇಂದ್ರ ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ನಮಗೆ ಸಹಿ ಪ್ರಥಮತ ಇಂದ್ರೋ ಬಭೂವ ಸ್ವೇಚ್ಛೆಯ ಯಜ್ಞನಾಮ ತಸ್ಮಾತ್ ತಮೇವ ವೇದ ಇಂದ್ರಶಬ್ದೇನ ವದಂತಿ ಮುಖ್ಯತಃ ಅನ್ಯೇಷಾಂತು ದ್ವಾದಶಾನಾಂ ತೇನ ದತ್ತಮೇವೇಂದ್ರತ್ವಂ ನ ಮುಖ್ಯತಃ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದರೆ, ಅದಕ್ಕೆ ವ್ಯಾಖ್ಯಾನ ಮಾಡಿದಂತಹ ತಾಮ್ರಪರ್ಣಿ ವ್ಯಾಖ್ಯಾನ ಹೇಗಿದೆ? ಪ್ರಥಮತಃ ಪ್ರಥಮ ಮನ್ವಂತರೆ ತಸ್ಮಾತ್ ಪ್ರಾಪ್ತೇಂದ್ರ ಪದತ್ವಾತ್ ಅಂತ. ಇನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಇಂದ್ರೋ ಹಿ ಪ್ರಥಮೋ ವಿಷ್ಣುರ್ಯಜ್ಞನಾಮ ಜಗತ್ಪತಿ ತತ್ ಪ್ರಸಾದಾದಥೇಂದ್ರತ್ವಂ ದ್ವಾದಶಾನ್ಯೇ ಪ್ರಪೇದಿರೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಇಂದ್ರನು ಭಗವಂತ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಇಂದ್ರನೇ ಭಗವಂತನು ಅಂತ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡ್ತಾ ಅದರನ್ನು ಸಮರ್ಥನೆ ಮಾಡ್ತಾ, ಪ್ರಥಮ ಮನ್ವಂತರದಲ್ಲಿ ಯಜ್ಞನಾಮಕ ಭಗವಂತನು ಸ್ವೇಚ್ಛೆಯಿಂದ ಇಂದ್ರ ಪದವಿಯನ್ನು ಪಡೆದಿದ್ದಾನೆ. ಇಲ್ಲಿ ಇಂದ್ರ ಪದವಿ ಯಾರು ಕೊಡಬೇಕು? ಭಗವಂತ ಕೊಟ್ಟರೆ ಇಂದ್ರ ಪದವಿ ದೇವತೆಗಳಿಗೆ ಬರುತ್ತೆ. ಯಾರು ಯೋಗ್ಯರೋ ಅವರಿಗೆ ಕೊಡ್ತಾನೆ. ಆದರೆ ಯಜ್ಞನಾಮಕ ಭಗವಂತ ಪ್ರಥಮ ಮನ್ವಂತರದಲ್ಲಿ ಯಾರಿಂದಲೂ ಕೊಡದೆ ತಾನೇ ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಇಂದ್ರ ಪದವಿಯನ್ನು ಹೊಂದಿದ್ದಾನೆ. ಆದ ಕಾರಣ ಮುಖ್ಯ ವೃತ್ತಿಯಿಂದ ಇಂದ್ರ ಅಂತ ಹೇಳಿದರೆ ಭಗವಂತನೇ. ಇನ್ನು ಉಳಿದ 12 ಮಂದಿ ಇಂದ್ರರು ಕೂಡ ಭಗವಂತನ ಅನುಗ್ರಹದಿಂದ ಮಾತ್ರ ಇಂದ್ರ ಪದವಿಯನ್ನು ಹೊಂದಿದ್ದಾರಷ್ಟೇ ಹೊರತು ಅವರಲ್ಲಿ ಇಂದ್ರ ಶಬ್ದ ಗೌಣ, ಭಗವಂತನಲ್ಲೇ ಮುಖ್ಯ ವೃತ್ತಿಯಿಂದ ಇಂದ್ರ ಅಂಥೇಳಿ. ಆದ್ದರಿಂದ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಭಗವಂತನೇ ಇಂದ್ರ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ, ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ. ಇಲ್ಲಿ ಭಗವಂತನೇ ದೇವತೆಗಳಿಗೆ ಇಂದ್ರ ಪದವಿಯನ್ನು ಕೊಡುವವನು ಎಂಬುದಕ್ಕೆ ಬಲಿಚಕ್ರವರ್ತಿ ತಾನು ಮಹಾಭಗವದ್ಭಕ್ತನಾದರೂ ಅಸುರಾವೇಶದಿಂದ ಕಲಿ ಪ್ರಭಾವದಿಂದ ಆ ಬಲಿಚಕ್ರವರ್ತಿ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಬರಬೇಕಾದವನು. ಆದರೆ
ಅಸುರಾವೇಶದಿಂದ ಕಲಿಪ್ರಭಾವದಿಂದ ಈ ಮನ್ವಂತರದಲ್ಲೇ ತಾನು ಇಂದ್ರ ಪದವಿಯನ್ನು ಪಡೆಯಬೇಕು ಅಂತ ಹೇಳಿ ಇಂದ್ರನನ್ನು ಸಿಂಹಾಸನದಿಂದ ಚ್ಯುತಿ ಮಾಡಿ ತಾನು ಕೂತಿರೋದರಿಂದ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆದಿರೋದರಿಂದ ಭಗವಂತ ಏನು ಮಾಡಿದ, ಆತನನ್ನು ಬಲಿಚಕ್ರವರ್ತಿ ಗರ್ವವನ್ನು ಅಣಗಿಸಿ ತಾನು ಆತನನ್ನು ರಸಾತಲ ಲೋಕಕ್ಕೆ ತುಳದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅರ್ಥಾತ್ ಇವರೆಲ್ಲರಿಗೂ ಇಂದ್ರ ಪದವಿಯನ್ನು ಕೊಡತಕ್ಕವನು ಭಗವಂತ ತಾನು ಇಂದ್ರ ಪದವಿಯನ್ನು ಬೇಕು ಅಂತ ಅಪೇಕ್ಷಿಸಿದರೆ ತಾನೇ ಸ್ವಯಂ ಸ್ವೇಚ್ಛೆಯಾಗಿ ಸ್ವತಂತ್ರವಾಗಿ ಇಂದ್ರ ಪದವಿಯನ್ನು ಹೊಂದುವವನು. ಆದ ಕಾರಣ ಇಂದ್ರ ಶಬ್ದ ಮುಖ್ಯವಾಗಿ ಭಗವಂತನಲ್ಲೇ ಹೇಳಲ್ಪಡುತ್ತೆ ಹೊರತು ಮಿಕ್ಕವರಲ್ಲಿ ಗೌಣವಾಗಿ ಹೇಳಲ್ಪಡುತ್ತೆ ಅಂತ ಹೇಳ್ತಾ, ಇನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ಸಿ ಮಹಾಮಿಂದ್ರಮಿಂದೋ ಮದಾಯ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂದ್ರ ಶಬ್ದವನ್ನು ಶಚೀಪತಿಯಲ್ಲಿ ಪ್ರಯೋಗಿಸುವಂತೆ ಇದೆ. ಇಂದ್ರ ಅಂದರೆ ಶಚೀಪತಿ, ಮಹೇಂದ್ರ ಅಂದರೂ ಕೂಡ ಇಂದ್ರನಲ್ಲೇ ಆ ಮಹೇಂದ್ರ ಶಬ್ದವೂ ಕೂಡ ಉಪಯೋಗಿಸಲ್ಪಡುತ್ತೆ. ಅದಿತಿ ದೇವಿಯಲ್ಲಿ ಶಚೀಪತಿಯ ಅಂದರೆ ಶಚೀಪತಿಯಾದ ಇಂದ್ರನ ಅನುಜನಾಗಿ ಅನುಸರಿಸಿ ಹುಟ್ಟಿದವನು. ಅಂದರೆ ಇಂದ್ರ ಮೊದಲು ಹುಟ್ಟಿದರೆ ಇಂದ್ರ ಆದ ನಂತರ ಭಗವಂತ ಹುಟ್ಟಿದ್ದಾನೆ. ಅನುಜನಾಗಿ ಹುಟ್ಟಿರುವ ಕಾರಣ, ಪ್ರಾದುರ್ಭವಿಸಿರುವ ಕಾರಣ ಭಗವಂತನಿಗೆ ಉಪೇಂದ್ರ ಅಂತ ಹೆಸರು. ಆ ಉಪೇಂದ್ರ ನಾಮಕ ಭಗವಂತನ ಅಗ್ರಜನಾಗಿ, ಅಗ್ರ ಅಂದರೆ ಮೊದಲು, ಹುಟ್ಟಿದವನು, ಆ ಭಗವಂತನಕ್ಕಿಂತ ಮೊದಲು ಹುಟ್ಟಿದ ಅಗ್ರಜನಾಗಿ ಹುಟ್ಟಿದಂತಹ ಶಚೀಪತಿಗೆ ಮಹೇಂದ್ರ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಆದರೆ ಉಪೇಂದ್ರ ನಾಮಕ ಭಗವಂತನಕ್ಕಿಂತ ಮೊದಲು ಹುಟ್ಟಿದಂತಹ ಇಂದ್ರನು ಮಹೇಂದ್ರ ಎಂದು ಕರೆಯಲ್ಪಟ್ಟರೂ ಕೂಡ ಅಲ್ಲಿ ಮಹೇಂದ್ರ ಶಬ್ದ ಮುಖ್ಯವಾಗಿ ಇಂದ್ರನಿಗಲ್ಲ, ಭಗವಂತನಿಗೆ ಸಲ್ಲತ್ತೆ. ಆದರೆ ಭಗವಂತ ಉಪೇಂದ್ರನಕ್ಕಿಂತ ಇಂದ್ರ ಬೇಗನೆ ಯಾಕೆ ಹುಟ್ಟಿದ, ಮುಂಚೆ ಹುಟ್ಟಿದ ಅಂತ ಹೇಳಿದರೆ, ಅಗ್ರಜನಾಗಿ ಯಾಕೆ ಹುಟ್ಟಿದ ಅಂತ ಹೇಳಿದರೆ, ಕೇವಲ ಭಗವದ್ ಅನುಗ್ರಹದಿಂದ ಮಾತ್ರ ಇಂದ್ರನು ಉಪೇಂದ್ರ ನಾಮಕ ಭಗವಂತನ ಅಣ್ಣನಾಗಿ ಹುಟ್ಟಿದ್ದಾನೆ. ಆ ಪ್ರಯುಕ್ತ ಇಂದ್ರನಿಗೆ ಅಗ್ರಜ ಅಂತ ಹೆಸರು ಅಷ್ಟೇ ಬಿಟ್ಟರೆ, ಆದರೆ ಮಹೇಂದ್ರ ಎಂಬುವ ಶಬ್ದವು ಆ ಪ್ರಯುಕ್ತ ಭಗವಂತನ ಅಗ್ರಜನಾಗಿ ಹುಟ್ಟಿದ್ದಾನೆ ಅಂತ ಒಂದು ಕಾರಣದಿಂದ ಮಹೇಂದ್ರ ಅಂತ ಇಂದ್ರನು ಕರೆಯಲ್ಪಡ್ತಾನೆ ಹೊರತು, ಆದರೆ ಮುಖ್ಯ ವೃತ್ತಿಯಿಂದ ಭಗವಂತನೇ ಮಹೇಂದ್ರ ಶಬ್ದವಾಚ್ಯನು, ಇಂದ್ರನು ಗೌಣ ಶಬ್ದವಾಚ್ಯನು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಹಾವ್ರತ ಎಂಬುವಂಥ ಕರ್ಮವನ್ನು ಇಂದ್ರನು ಮಾಡಿದ್ದಾನೆ. ಮಹಾವ್ರತ ಎಂಬುವ ಕರ್ಮ ಮಾಡಿರೋದರಿಂದ ಇಂದ್ರನಿಗೆ ಮಹೇಂದ್ರ ಅಂತ ಹೆಸರು. ಈ ಕಾರಣದಿಂದಲೇ ಒಂದು ಶ್ರುತಿಯಲ್ಲಿ ಶಚೀಪತಿಯಾದ ಇಂದ್ರನನ್ನು ಮಹೇಂದ್ರ ಎಂದು ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಗವಂತನಲ್ಲಿ ಇದ್ದಂತೆ ಅಧಿಕ ಸಾಮರ್ಥ್ಯವಾಗಲಿ ಮಹತ್ವವಾಗಲಿ ಇಂದ್ರನಲ್ಲಿಲ್ಲ. ಅವೆಲ್ಲವೂ ಕೂಡ ಭಗವಂತನಲ್ಲೇ ಇದೆ. ಆದ ಕಾರಣ ಮಹೇಂದ್ರ ಶಬ್ದ ಭಗವಂತನಿಗೆ ಪರಮ ಮುಖ್ಯ ವೃತ್ತಿಯಿಂದ ಸಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ. ಐತರೇಯ ಉಪನಿಷತ್ ಭಾಷ್ಯ, ತಾಮ್ರಪರ್ಣಿಯ ವ್ಯಾಖ್ಯಾನಗಳಲ್ಲಿ ಮಹತ್ವಂಚ ತಸ್ಯ ಅದಿತಿಪುತ್ರತ್ವೇ ಅಗ್ರಜತ್ವ ಮಾತ್ರಂ ನತು ಸಾಮರ್ಥ್ಯತಃ ಮಹ ಪೂಜಾಯಾಮ್ ಇತಿ ಧಾತೋಃ ಪೂಜ್ಯೋ ಹ್ಯಗ್ರಜೋ ಭವತಿ ತಸ್ಮಾತ್ ತತ್ ಪ್ರಸಾದಾದ್ ಅವತಾರ ಅಗ್ರಜತ್ವಮೇವ
ತಸ್ಯ ಮಹತ್ವಂ ಅಂತ ಹೇಳ್ತಾ ಇದ್ದಾರೆ. ಮಹತ್ವಂಚ ತಸ್ಯ ಅದಿತಿಪುತ್ರತ್ವೇ ಅಗ್ರಜತ್ವ ಮಾತ್ರಂ ನತು ಸಾಮರ್ಥ್ಯತಃ. ಇಲ್ಲಿ ಅದಿತಿ ದೇವಿಯ ಹೊಟ್ಟೆಯಲ್ಲಿ ಉಪೇಂದ್ರ ನಾಮಕ ಭಗವಂತನಕ್ಕಿಂತ ಇಂದ್ರ ಮೊದಲು ಹುಟ್ಟಿದ್ದ ಮಾತ್ರ, ಆ ಕಾರಣದಿಂದ ಮಾತ್ರ ಮಹೇಂದ್ರ ಎಂದು ಕರೆಯಲ್ಪಡ್ತಾನೆ ಹೊರತು ಇಂದ್ರ ಮಹೇಂದ್ರ ಅಂತ ಕರೆಯಲ್ಪಡ್ತಾನೆ ಹೊರತು ಸಾಮರ್ಥ್ಯದಿಂದ ಮಹೇಂದ್ರ ಎಂದು ಇಂದ್ರನು ಕರೆಯಲ್ಪಡುವುದಿಲ್ಲ. ಸಾಮರ್ಥ್ಯದಿಂದ ಭಗವಂತನೇ ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನನು ಮಹಾಮಿಂದಮಿತಿ ಮಹತ್ವ ವಿಶೇಷಣಾತ್ ಕಥಮಯಂ ಇಂದ್ರ ಶಬ್ದ ಪುರಂದರ ವಿಷಯ ಇತ್ಯತಃ ಆಹ ಮಹತ್ವಂಚ ಇತಿ ಅಗ್ರಜತ್ವಾದ ಆದಿತ್ಯಾಂತು ಮಹೇಂದ್ರೋ ನಾಮ ಚ ಭವತು ಮಹಾವ್ರತಂ ಕರ್ಮ ಕೃತ್ವಾ ಚೈವ ನಾಮ್ನಾ ಮಹೇಂದ್ರಕಃ ಮಹತ್ವಂ ಮುಖ್ಯತೋ ವಿಷ್ಣೋರ್ನ ನ ಹಿ ಅನ್ಯಸ್ಯ ಕದಾಚನ ಇಂದ್ರನಾಮ್ನಃ ಅನ್ಯೇ ಅರ್ಥಾಃ ಉಪೇಂದ್ರನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಾಃ. ಅದೇ ಹೇಳ್ತಾ ಇದ್ದಾರೆ. ಭಗವಂತನು ಸರ್ವಶ್ರೇಷ್ಠನಾಗಿದ್ದು ಮಹಾನ್ ಎಂದು ಕರೆಯಲ್ಪಡ್ತಾನೆ. ಸರ್ವಶ್ರೇಷ್ಠನಾಗಿರುವುದರಿಂದ ಎಲ್ಲರಿಂದಲೂ ಪೂಜ್ಯನಾಗಿರುವುದರಿಂದ ಮಹಾನ್ ಎಂದು ಕರೆಯಲ್ಪಡ್ತಾನೆ. ಅತ್ಯಂತ ತೇಜಸ್ವಿಯಾಗಿದ್ದು ಭಗವಂತ ಮಹಾನ್ ಎಂದು ಕರೆಯಲ್ಪಡ್ತಾನೆ. ಆದ್ದರಿಂದ ಮುಖ್ಯವಾಗಿ ಮಹೇಂದ್ರನು ಅಂತ ಹೇಳಿದರೆ ಭಗವಂತನೇ ಹೊರತು ಇಂದ್ರನು ಅಲ್ಲ. ಕೇವಲ ಅದಿತಿಯ ಗರ್ಭದಲ್ಲಿ ಉಪೇಂದ್ರ ನಾಮಕ ಭಗವಂತನಕ್ಕಿಂತ ಭಗವಂತನ ಅನುಗ್ರಹದಿಂದಲೇ ತಾನು ಅಣ್ಣನಾಗಿ ಹುಟ್ಟಿರುವ ಕಾರಣದಿಂದ ಆ ಕಾರಣದಿಂದ ಮಾತ್ರ ಇಂದ್ರನು ಮಹೇಂದ್ರ ಎಂದು ಕರೆಯಲ್ಪಡ್ತಾನೆ ಹೊರತು ಸಾಮರ್ಥ್ಯದಿಂದ ಅಲ್ಲ. ಸಾಮರ್ಥ್ಯದಿಂದ ಮುಖ್ಯತಃ ಭಗವಂತನೇ ಮಹೇಂದ್ರ ಶಬ್ದವಾಚ್ಯನು. ಇಂದ್ರನು ಗೌಣದಿಂದ ಮಹೇಂದ್ರ ಶಬ್ದವಾಚ್ಯನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಾನ್ ಇಂದ್ರ ಯಸ್ಮಾತ್ ಸಹ ಮಹೇಂದ್ರ. ಶಚೀಪತಿಯಾದ ಇಂದ್ರನು ಮಹತ್ವವನ್ನು ಹೊಂದುವಂತೆ ಅನುಗ್ರಹ ಮಾಡಿದವನಾದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಶಬ್ದ ಅರ್ಥ ಹೆಸರು ಬಂದಿದೆ. ಇಂದ್ರನು ಸುರಲೋಕಾಧಿಪತಿ, ದೇವತೆಗಳಿಗೆ ಅಧಿಪತಿಯಾಗಿದ್ದಾನೆ. ಶಚೀಪತಿ ಅಂತ ಕರೆಯಲ್ಪಡ್ತಾನೆ ಇಂದ್ರ. ಅವನು ದೇವತೆಗಳಿಗೆಲ್ಲ ಅಧಿಪತಿಯಾಗಿ ಸುರಾಧಿಪತಿಯಾಗಿದ್ದಾನೆ, ಸುರರ ಅಧಿಪತಿಯಾಗಿದ್ದಾನೆ. ಆ ಮಹತ್ವವನ್ನು ಭಗವಂತನು ಇಂದ್ರನಿಗೆ ಅನುಗ್ರಹ ಮಾಡಿದ್ದಾನೆ. ಆದ ಕಾರಣ ಭಗವಂತನು ಮಹೇಂದ್ರ ಶಬ್ದವಾಚ್ಯನು. ಆ ಮಹತ್ವ ಇಂದ್ರನಿಗೆ ಅನುಗ್ರಹ ಮಾಡಿರುವುದರಿಂದ ಭಗವಂತನ ಅನುಗ್ರಹದಿಂದ ಆ ಮಹತ್ವವನ್ನು ಇಂದ್ರ ಪಡೆದಿರುವುದರಿಂದ ಇಂದ್ರನು ಗೌಣತಃ ಮಹೇಂದ್ರ ಶಬ್ದವಾಚ್ಯನಾಗಿದ್ದಾನೆ. ಪರಮ ಮುಖ್ಯವೃತ್ತಿಯಿಂದ ಭಗವಂತನೇ ಮಹೇಂದ್ರ ಶಬ್ದವಾಚ್ಯನಾಗಿದ್ದಾನೆ. ಇನ್ನು ಶಚೀಪತಿಯು ಅದಿತಿಯಲ್ಲಿ ತನ್ನ ಅಗ್ರಜನಾಗಿ ಹುಟ್ಟುವಂತೆ ಅನುಗ್ರಹ ಮಾಡಿರುವವನೇ ಭಗವಂತ. ಆ ಪ್ರಯುಕ್ತ ಅಂದರೆ ಭಗವಂತನ ಅಣ್ಣ ಅಂತ ಹೇಳಿ ಇಂದ್ರ ಅವನಿಗೆ ಪೂಜೆಯನ್ನು ಮಾಡ್ತಾರೆ. ಆ ಮಹತ್ವ ಬರುವಂತೆ ತನ್ನ ಅಣ್ಣನಾಗಿ ಹುಟ್ಟುವಂತೆ ಅನುಗ್ರಹ ಮಾಡಿ ತನ್ನ ಅಣ್ಣ ಎಂದು ಪೂಜೆಗಳನ್ನು ಕೈಕೊಳ್ಳುವಂತೆ ಇಂದ್ರನನ್ನು ಮಾಡಿದ್ದಾನೆ ಭಗವಂತ. ಹಾಗೆ ಇಂದ್ರನು ಕೂಡ ಮಹಾವ್ರತ ಕರ್ಮವನ್ನು ಮಾಡಿ ಮಹೇಂದ್ರ ಎಂದು ಕರೆಯಲ್ಪಟ್ಟಿದ್ದಾನೆ. ಈ ಕಾರಣಗಳಿಂದ ಇಂದ್ರನು ಮಹೇಂದ್ರ ಶಬ್ದವಾಚ್ಯನೇ ಹೊರತು ಸಾಮರ್ಥ್ಯದಿಂದ ಅಲ್ಲ. ಮುಖ್ಯತಃ ಭಗವಂತನೇ ಮಹೇಂದ್ರ ಶಬ್ದವಾಚ್ಯನು ಅಂಥೇಳಿ ಐತರೇಯೋಪನಿಷತ್ ಭಾಷ್ಯವು ಅದೇ ಹೇಳ್ತಾ ಇದೆ. ಮಹತ್ವಂಚ ತಸ್ಯ ಅದಿತಿ ಪುತ್ರತ್ವೇ ಅಗ್ರಜತ್ವ ಮಾತ್ರ ನತು ಸಾಮರ್ಥ್ಯತಃ ಮಹಾಪೂಜಾಯಾಮ್ ಇತಿ ಧಾತೋಃ ಪೂಜ್ಯೋ ಹ್ಯಗ್ರಜೋ ಭವತಿ ತಸ್ಮಾತ್ ತತ್ ಪ್ರಸಾದವತಾರ ಅಗ್ರಜತ್ವಮೇವ ತಸ್ಯ ಮಹತ್ವಂ
ಮಹಾವ್ರತಂ ಕರ್ಮ ಕೃತ್ವಾ ಚೈವ ನಾಮ್ನಾ ಮಹೇಂದ್ರಕಃ. ವಿಷ್ಣು ಪ್ರೀತ್ಯರ್ಥಂ ಮಹಾವ್ರತಂ ಕರ್ಮ ಕೃತ್ವೈವ ನ ಸ್ವತಃ. ಆ ಪ್ರಮಾಣಗಳನ್ನು ಹೇಳಿದ್ದೆ, ಇಷ್ಟವರೆಗೂ ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಇನ್ನು ಮಹತ್ತತ್ವಾಭಿಮಾನಿತ್ವಾತ್ ಮಹಾನ್ ಚತುರ್ಮುಖ ಇಂದ್ರ ಯಸ್ಮಾತ್ ಸಹ ಮಹೇಂದ್ರ. ಚತುರ್ಮುಖ ಬ್ರಹ್ಮನು ಮಹತ್ತತ್ವಾಭಿಮಾನಿ ದೇವತೆಯಾಗಿದ್ದಾನೆ. ಅವನು ಇಂದ್ರ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಆ ಕರೆಯುವಂತೆ ಅನುಗ್ರಹ ಮಾಡಿರುವವನು ಭಗವಂತ. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆಯಾದರೆ, ಮಹತ್ತತ್ವಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆ. ಇನ್ನು ಅಹಂಕಾರ ತತ್ವಕ್ಕೆ ಗರುಡ ಶೇಷ ರುದ್ರರು ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಅಂತಹ ಮಹತ್ತತ್ವಾಭಿಮಾನಿಗೆ ಅಭಿಮಾನಿಯಾಗಿದ್ದು ಅಭಿಮಾನಿ ದೇವತೆಯಾಗಿ ಮಹಾನ್ ಎಂದು ಕರೆಯಲ್ಪಡ್ತಾ ಇಂದ್ರ ಎಂದು ಕರೆಯಲ್ಪಡುವಂತೆ ಅನುಗ್ರಹ ಮಾಡಿದವನು ಭಗವಂತ. ಆದ ಕಾರಣ ಅವನಿಗೆ ಮಹೇಂದ್ರ ಅಂತ ಹೆಸರು. ಇನ್ನು ಮಹಾನಾಂ ಉತ್ಸವಾನಾಂ ಇಂದ್ರ ಸ್ವಾಮಿ ಮಹೇಂದ್ರ ಮಹ ಉದ್ಭವ ಉತ್ಸವ ಅಮರಕೋಶ. ಇಂದ್ರಶಬ್ದ ಸ್ವಾಮರ್ಥ್ಯೇ ದೇವೇಂದ್ರ ಇತ್ಯಾದೌ ಪ್ರಯುಕ್ತ ಅಂತ ಹೇಳ್ತಾ ಇದ್ದಾರೆ. ಪೂಜ್ಯನಾಗಿರುವ ಅಂದರೆ ಜೀವ ಸಮೂಹದಲ್ಲೇ ಉತ್ತಮನಾಗಿರುವವನು ಮುಖ್ಯ ಪ್ರಾಣನು ಇಂದ್ರ ಎಂದು ಕರೆಯಲ್ಪಡ್ತಾನೆ. ಜೀವರಲ್ಲಿ ಜೀವೋತ್ತಮನಾಗಿ ಭಗವಂತನು ವಾಯುದೇವರಿಗೆ ಅನುಗ್ರಹ ಮಾಡಿ ಜೀವೋತ್ತಮರಾಗಿ ಎಲ್ಲರಿಂದಲೂ ಎಲ್ಲ ಜೀವರಿಂದಲೂ ಪೂಜೆಗಳು ಮಾಡುವಂತೆ ಮಾಡಿ ಪೂಜೆಗಳನ್ನು ಕೈಗೊಳ್ಳುವಂತೆ ಅನುಗ್ರಹ ಮಾಡಿದವನು ಮುಖ್ಯ ಪ್ರಾಣರಿಗೆ ಭಗವಂತ. ಆದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು. ಅಷ್ಟೇ ಅಲ್ಲದೆ ಮಹಾನಾಂ ಉತ್ಸವಾನಾಂ ಇಂದ್ರ ಸ್ವಾಮಿ ಮಹೇಂದ್ರ ಅಂತ ಹೇಳ್ತಾ ಇದ್ದಾರೆ. ಉತ್ಸವಗಳಿಗೆಲ್ಲ ಒಡೆಯನಾಗಿರುವವನು. ಏನೇನು ಉತ್ಸವಗಳ ನಿತ್ಯೋತ್ಸವ, ಪಕ್ಷೋತ್ಸವ, ವಾರೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಏನೇನು ನಾವು ಉತ್ಸವಗಳು ಮಾಡ್ತೇವೆ ಆ ಉತ್ಸವಗಳೆಲ್ಲಕ್ಕೂ ಒಡೆಯನಾಗಿದ್ದಾನೆ. ಆ ಉತ್ಸವಗಳೆಲ್ಲವೂ ಯಾರಿಗೆ ಮಾಡ್ತೇವೆ? ನಾವು ಭಗವಂತನಿಗೇ ಮಾಡ್ತೇವೆ. ರಾಯರ ಆರಾಧನೆಯಲ್ಲಿ ಬಂಗಾರದ ರಥೋತ್ಸವ, ಬೆಳ್ಳಿ ರಥೋತ್ಸವ, ಅಂಬಾರಿ ಉತ್ಸವ, ಗಜೋತ್ಸವ, ಗಜವಾಹನ, ಗರುಡ ವಾಹನ ಎಲ್ಲ ಏನೇನು ನಾವು ವಾಹನಗಳು ಮಾಡ್ತೇವೆ, ಒಂದು ರಾಯರ ಆರಾಧನೆ ಆಗಲಿ ಮತ್ತು ಬ್ರಹ್ಮೋತ್ಸವಗಳಾಗಲಿ ಯಾವ ದೇವರಿಗೆ ಉತ್ಸವವಾಗಲಿ ಅವೆಲ್ಲವೂ ಕೂಡ ಆ ಉತ್ಸವಗಳಿಗೆ ಯಾರಿಗಾಗಿ ಮಾಡ್ತೇವೆ? ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನಿಗೆ, ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಸಂಕರ್ಷಣನಿಗೆ, ನರಸಿಂಹನಿಗೆ, ಶ್ರೀನಿವಾಸ ದೇವರಿಗಂತೂ ಬ್ರಹ್ಮೋತ್ಸವಗಳಲ್ಲಿ ಗರುಡ ವಾಹನ, ಗಜವಾಹನ, ಚಂದ್ರಪ್ರಭಾವಾಹನ, ಸೂರ್ಯಪ್ರಭಾವಾಹನ ಮೊದಲಾಗಿ ಈ ರೀತಿಯಾಗಿ ಎಲ್ಲ ಏನು ಉತ್ಸವಗಳು ನಡೆಯುತ್ತೆ ಆ ಉತ್ಸವಗಳೆಲ್ಲದಕ್ಕೂ ಒಡೆಯನಾಗಿರುವವನು ಮುಖ್ಯ ವೃತ್ತಿಯಿಂದ ಅವನೇ. ಆದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಭಗವಂತನು ತೇಜಸ್ವಿ ಅಂತ ಹೇಳ್ತೀವಿ. ತೇಜಸ್ಸು ಅಂತ ಹೇಳಿದ್ರೆ ಅಗ್ನಿ. ಅವನಲ್ಲಿ ಉಷ್ಣ ಸ್ಪರ್ಶ ಇರುತ್ತೆ. ಅಂದರೆ ಭಗವಂತ ತೇಜೋಮೂರ್ತಿಯ ಅನಂತ ಕೋಟಿ ತೇಜ, ಅನಂತ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ. ಒಂದು ಸೂರ್ಯನ ಪ್ರಭೆಗೆ ಎಲ್ಲೋ ಲಕ್ಷಾಂತರ ಮೈಲಿ ದೂರ ಇರುವ ಸೂರ್ಯನ ಒಂದು ಬಿಸಿಲು ಕಾಲದಲ್ಲೇ ನಾವು ತಾಪವನ್ನು ತಟ್ಟುಕೊಳ್ಳಾರದೆ ಹೋದಾಗ ಅನಂತ ಕೋಟಿ ಸೂರ್ಯ ಸಮಪ್ರಭನಾದ ಭಗವಂತನಲ್ಲಿ ಎಷ್ಟು ಉಷ್ಣ ಇರಬೇಕು, ಎಷ್ಟು ತಾಪ ಇರಬೇಕು. ಅಂತಹ ಭಗವಂತನ ಹತ್ತಿರ ಹೋದರೆ ಭಕ್ತರು ಭಸ್ಮವಾಗುವುದಿಲ್ಲವೇ, ಸುಟ್ಟೋಗ್ತಾರಲ್ವಾ ಅಂತ ಹೆಸರು. ಇನ್ನೊಂದು ಚಂದ್ರನು ತೇಜಸ್ವಿ. ಚಂದ್ರನು ಬೆಳಕು ಕೊಡ್ತಾನೆ. ಚಂದ್ರನು ಕಿರಣಗಳು ಶೀತವಾಗಿ ತಣ್ಣಗಿರುತ್ತೆ. ಭಗವಂತ ತೇಜಸ್ವಿಯಾಗಿದ್ದಾನೆ, ಉಷ್ಣ ಇದೆ ಅದರಲ್ಲಿ.
ಹಾಗೆ ಚಂದ್ರನು ಅಲ್ಲಿರುವ ಶೀತವೂ ಕೂಡ ಭಗವಂತನಲ್ಲಿ ಇದೆ ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ? ಬಿಸಿಯನ್ನ ಇರಬೇಕು, ಥಂಡಿಯನ್ನ ಇರಬೇಕು. ಬಿಸಿ ಥಂಡಿ ಎರಡೂ ಇದೆ ಅಂದರೆ ಹೇಗೆ ಸಾಧ್ಯ? ಸರ್ವಭೂತ ಗುಣೈರ್ಯುಕ್ತಂ ದೇವಂ ಮಾಂ ಜ್ಞಾತುಮರ್ಹಸಿ. ಭಗವಂತ ಹೇಳ್ತಾನೆ ಭಾರತದಲ್ಲಿ ಎಲ್ಲವೂ ಭಗವಂತನಲ್ಲಿ, ಭಾರತ ಹೇಳುತ್ತೆ ಭಗವಂತನಲ್ಲಿ ಸರ್ವಭೂತ ಗುಣಗಳು ಇವೆ, ಎಲ್ಲವೂ ಇದೆ ಅವನಲ್ಲಿ ಏನೇನು ಜಲಧರ್ಮವಾದ ನೀರಿನ ಧರ್ಮವಾದ ಶೀತಸ್ಪರ್ಶ, ಹಾಗೆ ಸೂರ್ಯನ ಧರ್ಮನಾದ ತೇಜಸ್ಸು ಉಷ್ಣಸ್ಪರ್ಶ ಎಲ್ಲವೂ ಇದೆ. ಅಂದರೆ ವಿರುದ್ಧವಾದ ಧರ್ಮಗಳು, ಉಷ್ಣ ಶೀತ ಎರಡೂ ವಿರುದ್ಧವಾದ ಧರ್ಮಗಳು, ಆ ವಿರುದ್ಧವಾದ ಧರ್ಮಗಳು ಎರಡೂ ಭಗವಂತನಲ್ಲಿ ಇದೆ. ಆದ ಕಾರಣ ಎರಡು ವಿರುದ್ಧವಾದ ಧರ್ಮಗಳು ಭಗವಂತನಲ್ಲಿ ಇರಬಾರದ ಅಂದರೆ ಇರಬಾರದು ಅಂತ ಏನೂ ಇಲ್ಲ. ಅವನು ಸರ್ವಸಮರ್ಥ. ಎರಡು ಧರ್ಮಗಳು ಅವನಲ್ಲಿ ಇದೆ. ಯಾಕೆ ಇದೆ ಅಂತ ಹೇಳಿದರೆ, ದುಷ್ಟರನ್ನು ಸುಡಲಿಕ್ಕೆ ಉಷ್ಣ ಸ್ಪರ್ಶ ಅವನಲ್ಲಿರುತ್ತೆ, ಉಷ್ಣ ಇರುತ್ತೆ. ಹಾಗೆ ಸಜ್ಜನರನ್ನು ತನ್ನ ತಂಪಾದ ಕಿರಣಗಳಿಂದ ಅನುಗ್ರಹ ಮಾಡಲಿಕ್ಕೂ ಶೀತ ಸ್ಪರ್ಶವೂ ಇರುತ್ತೆ. ಆದ ಕಾರಣ ವಿರುದ್ಧವಾದ ಉಷ್ಣ ಶೀತ ಧರ್ಮಗಳೆರಡೂ ಭಗವಂತನಲ್ಲಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಮಹೇಂದ್ರಾಯ ನಮಃ ಓಂ ನ ಸಿಂಧವ ಉಕ್ತ ಸುಷ್ಮಾ ಉರುವ್ಯಚಸಂ ಗಿರ ಆವಿಶಂತಿ ಸ ರಾಯಸ್ಖಾಮುಪಸೃಜ ಗೃಣಾನಃ ಪುರುಶ್ಚಂದ್ರಸ್ಯ. ಉಕ್ತ ಸುಷ್ಮ ಮಂತ್ರಗಳ ಬಲವುಳ್ಳ ಗಿರಹ ಸ್ತೋತ್ರಗಳು ಉರುವ್ಯಚಸಂ ವಿಸ್ತಾರವಾಗಿ ಹರಿವ ಸಿಂಧವ ನದಿಗಳು, ಸಿಂಧವ ಆ ಸಮುದ್ರವನ್ನು ಸೇರುವಂತೆ ಚೆನ್ನಾಗಿ ವಿಶಂತಿ ಸೇರುತ್ತವೆ. ಇಂದ್ರನೇ ಗೃಣಾನಃ ಸ್ತುತಿಸುವ ಪುರುಶ್ಚಂದ್ರಸ್ಯ ತುಂಬ ಜನರಿಗೆ ಸುಖ ತರುವಂತಹ ಸಂಪತ್ತನ್ನು, ಖಾಂ ನದಿಯನ್ನು, ಭೂಮಿಯನ್ನು, ಉಪಸೃಜ ನಿರಂತರ ನೀಡು ಅಂತ ಹೇಳ್ತಾ ಇದ್ದೆ. ನಾನು ಸ್ತೋತ್ರ ಮಾಡಿದ್ದೆಲ್ಲ ಸ್ತೋತ್ರವೇ. ಅಪರೋಕ್ಷ ಜ್ಞಾನಿಗಳ ಬಲವಿದ್ದಾಗ, ವೇದಗಳನ್ನು ಬಳಸಿದ್ದಾಗ ಆ ಸ್ತೋತ್ರ ಮಂತ್ರ ಎಂದು ಕರೆಯಲ್ಪಡುತ್ತೆ. ಇಲ್ಲಿ ನಾವು ಸ್ತೋತ್ರ ಮಾಡ್ತೇವೆ ಅಂದರೆ ಸಾಮಾನ್ಯ ಎಲ್ಲ ಕವಿಗಳು ಪಂಡಿತರು ಕೂಡ ಹರಿವಾಯು ಗುರುಗಳ ಮೇಲೆ ಸ್ತೋತ್ರಗಳನ್ನು ಮಾಡ್ತಾರೆ. ಅದೇ ರಾಯರ ಮೇಲೂ ಅನೇಕ ಜನ ಸ್ತೋತ್ರಗಳು ಮಾಡಿದ್ದಾರೆ, ಅವರನ್ನು ಹೊಗಳಿದ್ದಾರೆ. ಆದರೆ ಅಪ್ಪಣಾಚಾರ ಮಾಡಿರುವ ರಾಯರ ಸ್ತೋತ್ರಕ್ಕೆ ಇರುವಷ್ಟು ಮಹತ್ವ, ಅದುವಾದಷ್ಟು ಪ್ರಾಚುರ್ಯ ಇನ್ನು ಯಾವುದು ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಮಹಾನುಭಾವರು, ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಮಾಡಿರುವಂತಹ ಸ್ತೋತ್ರಗಳು ಮಂತ್ರ ಎಂದು ಕರೆಯಲ್ಪಡುತ್ತೆ. ವ್ಯಾಸರಾಜರ ಮೇಲೆ ಅನೇಕ ಜನ ಸ್ತೋತ್ರ ಮಾಡಿದರು. ವಿಜಯೇಂದ್ರ ತೀರ್ಥರು ಮಾಡಿರುವ ಸ್ತೋತ್ರ ವ್ಯಾಸರಾಜ ಸ್ತೋತ್ರ, ವಂದೇ ಮುಕುಂದ ಮರವಿಂದ ಭವಾದಿ ವಂದ್ಯಂ ಅಂಥೇಳಿ. ಹೀಗೆ ಅಪರೋಕ್ಷ ಜ್ಞಾನಿಗಳು, ಮಹಾಜ್ಞಾನಿಗಳು ಮಾಡುವ ಸ್ತೋತ್ರಗಳು ಮಂತ್ರವು ಎಂದು ಕರೆಯಲ್ಪಡುತ್ತೆ. ನದಿಗಳು ಸಮುದ್ರವನ್ನು ಸೇರುವಂತೆ, ನದೀ ನದಾನಾಂ ಸಾಗರೋ ಗತಿ ಅಂಥೇಳಿ ನದಿಗಳು ಸಾಗರವನ್ನು ಸೇರುವಂತೆ ಎಲ್ಲ ಸ್ತೋತ್ರಗಳು ಭಗವಂತವನ್ನೇ ಸೇರುತ್ತೆ. ಈ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಭಗವಂತ ಕೇಳಿದ್ದನ್ನು ಕೊಡುವಂತಹ ದಯಾಮಯ, ಅವನು ದಯಾಳುವಾಗಿದ್ದಾನೆ. ಆದ ಕಾರಣ ಈ ಎಲ್ಲ ಜನರಿಗೆ ಸುಖ ಕೊಡುವಂತಹ ಸಂಪತ್ತನ್ನು, ಬಾಯಾರಿಕೆ ನೀಗುವಂಥ, ಬಾಯಾರಿಕೆಯನ್ನು ಹೋಗಲಾಡಿಸುವಂತಹ ನದಿಗಳನ್ನು, ಭೂಮಿಯನ್ನು ನಿರಂತರ ಕೊಡು ಸ್ವಾಮಿ ಅಂಥೇಳಿ ಮಹೇಂದ್ರ ಶಬ್ದಕ್ಕೆ ಹೇಳ್ತಾ, ಸ ರಾಯಸ್ಖಾಮುಪಸೃಜಾ ಗೃಣಾನಃ ಅಂದರೆ
ಜನರಿಗೆ ಆಹ್ಲಾದಕರವಾದ ಸ್ತುತಿಸಲ್ಪಡುವ ಇಂದ್ರನು ಸಂಪತ್ತನ್ನು ನಿರಂತರ ನೀಡು. ಅಂದರೆ ಹೇ ಇಂದ್ರನಾಮಕ ಭಗವಂತನೇ, ನಮಗೆ ನಿರಂತರವಾದ ಸಂಪತ್ತನ್ನು ನೀಡು, ನಿರಂತರವಾಗಿ ಸಂಪತ್ತನ್ನು ನೀಡು ಎಂದು ಹೇಳೋದರಿಂದ ಇದಂ ಧನಧಾರಾಂ ದದಾತೀತಿ ಇಂದ್ರ ಮಹಾಂಶ್ಚಾಸೌ ಇಂದ್ರಶ್ಚ ಮಹೇಂದ್ರ ಎಂಬುವ ನಿಷ್ಪತ್ತಿಯಿಂದ ಭಗವಂತನಿಗೆ ಮಹೇಂದ್ರ ಧನವನ್ನು ಕೊಡುವುದರಿಂದ ವ್ಯಾಪ್ತನಾದ್ದರಿಂದ ಭಗವಂತನಿಗೆ ಮಹೇಂದ್ರ ಎಂದು ಹೆಸರು ಅಂತ ಹೇಳಿದಲ್ಲಿ ವಿಷ್ಣು ಸಹಸ್ರನ ಬೃಹತಿ ಸಹಸ್ರದ ಪ್ರಕಾರ ಮಹೇಂದ್ರ ನಾಮದ ವಿವರಣೆಯನ್ನು ಮುಗಿಸಿ ನಾಳೆ ವಸುಧಃ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.